ವೆಲ್ಕಮ್ ಬ್ಯಾಕ್ ಟು ಆಯುಷ್ ಅಂಡ್ ಆಕಾಂಕ್ಷಾ ಯೂಟ್ಯೂಬ್ ಚಾನಲ್. ಪ್ರತಿ ವರ್ಷವೂ ಕೂಡ ಮಳೆಗಾಲದಲ್ಲಿ ಮಲ್ಲಿಗೆ ಕೃಷಿಕರು ಯಾವಾಗ ಬಿಸಿಲು ಬರ್ತದೆ ಅಂತ ಕಾಯ್ತಾ ಇದ್ರು. ಯಾಕಂದರೆ ಮಳೆಗಾಲದಲ್ಲಿ ಸ್ವಲ್ಪ ಹೊತ್ತು ಬರುವಂತಹ ಬಿಸಿಲಿನಲ್ಲೇ ನಾವು ಗಿಡಗಳಿಗೆ ಸ್ಪ್ರೇ ಮಾಡುವುದಾಗಲಿ ಸ್ವಲ್ಪ ಆರೈಕೆ ಮಾಡುವುದಾಗಲಿ ಮಾಡಬೇಕಾಗಿತ್ತು. ಆದರೆ ಈ ವರ್ಷ ನಾವು ಯಾವಾಗ ಮಳೆ ಬರ್ತದೆ ಅಂತ ಕಾಯ್ತಾ ಇದ್ದೇವೆ. 2-3 ದಿನದಿಂದ ದಿನಕ್ಕೆ ಅರ್ಧ ಗಂಟೆನೂ ಕೂಡ ಮಳೆ ಬರ್ತಾ ಇಲ್ಲ. ಈ ರೀತಿಯಾದ ಒಂದು ಪರಿಸ್ಥಿತಿಯಲ್ಲಿ ನನ್ನ ಮಲ್ಲಿಗೆ ಗಿಡದ ಬುಡದ ಮಣ್ಣು ನೋಡಿ ತುಂಬಾನೇ ಒಣಗಿ ಹೋಗಿದೆ. ಬೇರೆ ಬೇರೆ ಊರುಗಳಲ್ಲಿ ಮಳೆ ಬರ್ತಾ ಇರಬಹುದು, ಆದರೆ ನಮ್ಮ ಊರಿನಲ್ಲಿ ಸ್ವಲ್ಪನೂ ಕೂಡ ಈಗ ಮಳೆ ಇಲ್ಲ. ಹಾಗಾಗಿ ಮಳೆಗಾಲದಲ್ಲೂ ಕೂಡ ನಾವು ನಮ್ಮ ಮಲ್ಲಿಗೆ ಗಿಡಗಳಿಗೆ ನೀರನ್ನು ಹಾಕುವಂತಹ ಪರಿಸ್ಥಿತಿ ಈ ವರ್ಷ ಬಂದಿದೆ ಅಂತಲೇ ಹೇಳಬಹುದು. ಇದೇ ರೀತಿಯಾದ ಪರಿಸ್ಥಿತಿ ಮುಂದುವರಿಯುತ್ತಾ ಹೋದರೆ ಸಾಧಾರಣ ಜನವರಿ-ಫೆಬ್ರವರಿ ಒಳಗೆ ನೀರಿನ ಒಂದು ಸಮಸ್ಯೆ ಎದುರಾಗಬಹುದು. ಹಾಗಾಗಿ ನಾವು ನೀರನ್ನು ಸ್ವಲ್ಪ ಮಿತವಾಗಿ ಬಳಸಬೇಕಾಗ್ತದೆ. ಹಾಗೆ ಮುಂಬರುವ ದಿನಗಳಲ್ಲಿ ಒಳ್ಳೆಯ ರೀತಿಯಲ್ಲಿ ಮಳೆ ಬಂದರೆ ಆ ರೀತಿಯಾದ ಒಂದು ಸಮಸ್ಯೆ ಬರುವುದಿಲ್ಲ. ಹಾಗಾಗಿ ಸರಿಯಾದ ಸಮಯಕ್ಕೆ ಒಳ್ಳೆಯ ರೀತಿಯಲ್ಲಿ ಮಳೆ ಬರಲಿ, ಹಾಗೆಯೇ ಒಳ್ಳೆಯ ರೀತಿಯಲ್ಲಿ ಬೆಳೆಗಳು ಕೂಡ ಬೆಳೆಯಲಿ ಅಂತ ನಾವು ದೇವರಲ್ಲಿ ಬೇಡಿಕೊಳ್ಬೇಕಾಗ್ತದೆ. ಹಾಗೆ ನಾನು ಮಳೆಗಾಲ ಪ್ರಾರಂಭವಾಯಿತು ಅಂತ ಮಳೆ ನೀರು ಗಿಡಕ್ಕೆ ಜಾಸ್ತಿ ಆಗ್ತದೆ ಅಂತ ಈ ರೀತಿಯಾದ ಪ್ಲಾಸ್ಟಿಕ್ಕನ್ನೆಲ್ಲ ಹಾಕಿದ್ದೆ, ಅದನ್ನು ವಿಡಿಯೋ ಮಾಡಿ ಕೂಡ ತೋರಿಸಿದ್ದೆ. ಆದರೆ ಈ ವರ್ಷ ಇದರ ಒಂದು ಅವಶ್ಯಕತೆ ತುಂಬಾ ಕಡಿಮೆ ಅಂತ ಹೇಳಬಹುದು. ಯಾಕಂದರೆ ಜುಲೈ ತಿಂಗಳ ಮಧ್ಯಭಾಗ ಬಂದರೂ ಕೂಡ ಆ ರೀತಿಯಾಗಿ ತುಂಬ ಏನು ಮಳೆ ಬಂದಿಲ್ಲ. ಹಾಗೆ ಈಗ ನೋಡಿ ಮಳೆ ಬಾರದೆ ಗಿಡ ಎಲ್ಲ ಒಣಗ್ತಾ ಇದೆ, ಹಾಗೆ ಮಣ್ಣು ತುಂಬ ಡ್ರೈ ಆಗ್ತಾ ಇದೆ. ಈ ರೀತಿಯಾದ ಒಂದು ವಾತಾವರಣದಲ್ಲಿ ಪ್ರತಿನಿತ್ಯ ಗಿಡಕ್ಕೆ ನೀರನ್ನು ಹಾಕುವ ಒಂದು ಪರಿಸ್ಥಿತಿ ಎದುರಾಗಿದೆ. ಇಲ್ಲಿ ನೀವು ನನ್ನ ಗಿಡಗಳನ್ನ ನೋಡ್ತಾ ಇರಬಹುದು. ಎಲೆಗಳೆಲ್ಲ ಉದುರಿ ಹೋಗಿದೆ. ಉದುರಿದಂತಹ ಜಾಗದಲ್ಲಿ ಚಿಕ್ಕ ಚಿಕ್ಕ ಚಿಗುರುಗಳು ಬರ್ತಾ ಇದೆ. ಈಗ ಇದಕ್ಕೆ ಸರಿಯಾಗಿ ನೀರು ಮತ್ತು ಗೊಬ್ಬರವನ್ನು ಹಾಕಲೇಬೇಕಾಗ್ತದೆ. ಗಿಡಕ್ಕೆ ನೀರು ಕಡಿಮೆ ಆದರೆ ಈ ಚಿಕ್ಕ ಚಿಕ್ಕ ಚಿಗುರುಗಳು ಅಲ್ಲೇ ಬಾಡಿ ಹೋಗ್ತದೆ, ಮತ್ತೆ ಅದರಲ್ಲಿ ಮೊಗ್ಗುಗಳು ಆಗುವುದಿಲ್ಲ. ಹೀಗೆ ಈಗ ತಾನೇ ಪುನಃ ಚಿಗುರು ಬಂದು ಗಿಡಗಳು ಸರಿಯಾಗುವಂತಹ ಒಂದು ಹಂತದಲ್ಲಿದೆ. ಈ ಸಂದರ್ಭದಲ್ಲಿ ಗಿಡಕ್ಕೆ ನೀರು ಕಡಿಮೆ ಆದಾಗ ಪುನಃ ಗಿಡಗಳು ಹಾಳಾಗಬಹುದು. ಹಾಗಾಗಿ ಈಗ ನಾನು ನನ್ನ ಮಲ್ಲಿಗೆ ಗಿಡಗಳಿಗೆ ನೀರನ್ನು ಹಾಕ್ತೇನೆ. ಇದೇ ರೀತಿಯಾಗಿ ಕಂಟಿನ್ಯೂಸ್ ಆಗಿ ಬಿಸಿಲು ಇದ್ದು ಮಳೆ ಬಾರದೇ ಇದ್ದಲ್ಲಿ ನಾವು ಡೈಲಿ ಇದಕ್ಕೆ ನೀರನ್ನು ಹಾಕಲೇಬೇಕಾಗ್ತದೆ. ನಾನು ನನ್ನ ಗಿಡಗಳಿಗೆ ಬೋನ್ ಮೀಲ್ ಪೌಡರನ್ನು ಹಾಕಿದ ನಂತರ ಗಿಡಗಳಲ್ಲಿ ಒಳ್ಳೆಯ ರೀತಿಯಲ್ಲಿ ಚಿಗುರು ಬರ್ತಾ ಇದೆ. ಅಂದರೆ ಈಗ ಚಿಕ್ಕ ಚಿಕ್ಕ ಚಿಗುರುಗಳು ಬರ್ತಾ ಇದೆ. ಆ ಚಿಗುರು ದೊಡ್ಡದಾಗಿ ಮೊಗ್ಗುಗಳು ನಮಗೆ ಸಿಗಲು ಸ್ವಲ್ಪ ಸಮಯ ಬೇಕು. ಒಂದು 15-20 ದಿನ ಆದರೂ ಬೇಕಾಗ್ತದೆ. ನೋಡಿ, ನಾನು ಈಗ ನನ್ನ ಗಿಡಕ್ಕೆ ನೀರನ್ನು ಹಾಕ್ತಾ ಇದ್ದೇನೆ. ಗಿಡದ ಬುಡದ ಮಣ್ಣು ನೀವು ಆವಾಗ ನೋಡಿರ್ಬೋದು, ತುಂಬಾ ಡ್ರೈ ಆಗಿತ್ತು. ಅದಕ್ಕೆ ನೀರನ್ನು ಹಾಕದೇ ಇದ್ದರೆ ಇನ್ನು ನಾಳೆ ನೋಡುವಾಗ ನಮ್ಮ ಗಿಡಗಳು ತುಂಬಾ ಒಣಗಿ ಹೋಗ್ತದೆ. ಹಾಗಾಗಿ ನಾನು ಕೂಡಲೇ ಗಿಡಕ್ಕೆ ನೀರನ್ನು ಹಾಕಿದ್ದೇನೆ. ಇನ್ನು ಗಿಡಗಳು ಚಿಕ್ಕದಿದ್ದಾಗ ದಿನಕ್ಕೆ ಅರ್ಧ ಗಂಟೆ ಮಳೆ ಬಂದರೂ ಕೂಡ ಸಾಕಾಗ್ತದೆ. ಆದರೆ ಗಿಡಗಳು ದೊಡ್ಡದಾದಾಗ ಗಿಡಗಳು ಅಗಲವಾಗಿ ಬೆಳೆದಿರುವುದರಿಂದ ಮಳೆ ನೀರು ಡೈರೆಕ್ಟಾಗಿ ಗಿಡದ ಬುಡಕ್ಕೆ ಬೀಳುವುದಿಲ್ಲ. ಹಾಗಾಗಿ ಸ್ವಲ್ಪ ಹೊತ್ತು ಮಳೆ ಬಂದರೆ ಆ ನೀರು ಗಿಡಕ್ಕೆ ಸಾಕಾಗುವುದಿಲ್ಲ. ಗಿಡಕ್ಕೆ ಎಷ್ಟು ನೀರು ಬೇಕಾಗ್ತದೆ ಅಂತ ನಮಗೆ ನೋಡುವಾಗ ಗೊತ್ತಾಗ್ತದೆ. ನಾವು ಕೂಡ ಸ್ವಲ್ಪ ನೀರನ್ನು ಗಿಡಕ್ಕೆ ಹಾಕಬೇಕಾಗ್ತದೆ. ನಾನು ಗಿಡಕ್ಕೆ ನೀರನ್ನು ಹಾಕುತ್ತಿರುವ ವಿಡಿಯೋವನ್ನು ನೋಡಿ ನಿಮ್ಮ ಊರಿನಲ್ಲಿ ಜೋರಾಗಿ ಮಳೆ ಬಂದರೂ ಕೂಡ ನೀವು ನೀರನ್ನು ಹಾಕಲಿಕ್ಕೆ ಹೋಗಬೇಡಿ. ನೀವು ನಿಮ್ಮ ಗಿಡವನ್ನು ಸರಿಯಾಗಿ ಗಮನಿಸಿ, ಗಿಡಕ್ಕೆ ನೀರು ಬೇಕಾದಲ್ಲಿ ಮಾತ್ರ ಪುನಃ ನೀವು ನೀರನ್ನು ಹಾಕಬೇಕಾಗ್ತದೆ. ಹಾಗೆ ಚಿಕ್ಕ ಚಿಕ್ಕ ಗಿಡಗಳಿಗೆ ತುಂಬ ನೀರಿನ ಅವಶ್ಯಕತೆ ಇರುವುದಿಲ್ಲ, ಸ್ವಲ್ಪವೇ ನೀರನ್ನು ಹಾಕಿದರೆ ಆಯಿತು. ಇಲ್ಲಿ ನನ್ನ ಗಿಡಗಳು ತುಂಬ ದೊಡ್ಡದಾಗಿದೆ, ಹಾಗಾಗಿ ಸ್ವಲ್ಪ ಜಾಸ್ತಿ ನೀರು ಬೇಕಾಗ್ತದೆ. ಹಾಗೆ ದೊಡ್ಡ ಗಿಡಗಳು ಅಂದಾಗ ಬೇರುಗಳು ತುಂಬ ಹರಡಿಕೊಂಡಿರ್ತದೆ, ಹಾಗಾಗಿ ನೀರಿನ ಅವಶ್ಯಕತೆ ಜಾಸ್ತಿ ಇರ್ತದೆ. ಹಾಗಾಗಿ ಇಲ್ಲಿ ನಾನು ನೀರನ್ನು ಹಾಕ್ತಾ ಇದ್ದೇನೆ. ಹಾಗೆ ನಾನು ಆವಾಗ ಹೇಳಿದಂತೆ ನಮ್ಮ ಊರಿನಲ್ಲಿ ಸರಿಯಾಗಿ ಮಳೆ ಬಂದಿಲ್ಲ, ಹಾಗಾಗಿ ನಾನು ನೀರನ್ನು ಹಾಕ್ತಾ ಇದ್ದೇನೆ. ಒಂದು ವೇಳೆ ನಿಮ್ಮ ಊರಿನಲ್ಲಿ ಗಿಡಗಳಿಗೆ ಸಾಕಾಗುವಷ್ಟು ಮಳೆ ಬರ್ತಾ ಇದ್ದರೆ ಪುನಃ ನೀರನ್ನು ಹಾಕುವ ಅವಶ್ಯಕತೆ ಇಲ್ಲ. ಇದನ್ನು ನೀವು ಸರಿಯಾಗಿ ಗಮನಿಸಿಕೊಳ್ಳಿ. ನಾವು ಯಾವುದೇ ಒಂದು ಕೃಷಿಯನ್ನು ಮಾಡುವುದು ದೊಡ್ಡದಲ್ಲ, ಅದನ್ನು ಸರಿಯಾದ ರೀತಿಯಲ್ಲಿ ಆರೈಕೆ ಮಾಡಿ ಅದಕ್ಕೆ ನೀರು ಗೊಬ್ಬರ ಯಾವಾಗ ಬೇಕೋ ಅದನ್ನು ನಾವು ಹಾಕಿ ಆ ಗಿಡಗಳನ್ನು ಸರಿಯಾದ ರೀತಿಯಲ್ಲಿ ನೋಡಿಕೊಳ್ಳುವುದು ತುಂಬ ಕಷ್ಟದ ಒಂದು ಕೆಲಸ ಅಂತ ಹೇಳ್ಬೋದು. ಇನ್ನು ಕೆಲವರ ಮಲ್ಲಿಗೆ ಗಿಡಗಳಲ್ಲಿ ಈಗ ಹೂವು ಆಗ್ತಾ ಇರುವುದಿಲ್ಲ, ಹಾಗಾಗಿ ಅವರು ಮಲ್ಲಿಗೆ ಗಿಡಗಳ ಹತ್ತಿರವೇ ಬರುವುದಿಲ್ಲ. ಆ ರೀತಿ ಕೂಡ ನೀವು ಮಾಡಬೇಡಿ. ಯಾಕಂದರೆ ನೀರಿನ ಅವಶ್ಯಕತೆ ನೋಡಬೇಕು, ಗೊಬ್ಬರದ ಅವಶ್ಯಕತೆಯನ್ನು ನಾವು ನೋಡಬೇಕಾಗ್ತದೆ. ಗಿಡಕ್ಕೆ ಏನು ಅಗತ್ಯ ಇದೆ ಅದನ್ನು ನಾವು ಪೂರೈಸಬೇಕಾಗ್ತದೆ. ಆಗ ಮಾತ್ರ ಮುಂದಿನ ದಿನಗಳಲ್ಲಿ ನಮ್ಮ ಗಿಡಗಳು ಚೆನ್ನಾಗಿ ಬೆಳೀತದೆ. ಇಲ್ಲಿಗೆ ಇಂದಿನ ಈ ವಿಡಿಯೋವನ್ನು ನಾನು ಮುಗಿಸ್ತಾ ಇದ್ದೇನೆ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗ್ತೇನೆ. ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.